ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋವಂಥದ್ದು ಮಿಥುನ ರಾಶಿಯವರ ಬರುವಂಥ ಜುಲೈ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಏನವರು ತಮ್ಮ ಲೈಫಲ್ಲಿ ಅಬಂಡೆನ್ಸನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಯಾವ ಒಂದು ಏರಿಯಾದಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಆಗಬೇಕಂತ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ, ಹಾಗಾಗಿ ಮೊಬೈಲ್ ನಂಬರ್ ಅನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಜೆನ್ಯೂನ್ ಆಗಿ ನಿಮ್ಮ ಏನೇ ಕ್ವಶನ್ಸ್ ಇದ್ರೂ ಕೂಡ ನೀವು ನನಗೆ ಒಂದ್ಸಾರಿ ಹೈ ಅಂತ ಮೆಸೇಜ್ ಹಾಕಿ ವಾಟ್ಸಪ್ಪಿಗೆ, ಖಂಡಿತ ನಿಮಗೆ ರಿಪ್ಲೈ ಬರುತ್ತೆ. ರಿಲೇಟೆಡ್ ನಿಮ್ಮ ಪ್ರೊಫೆಷನ್ ಲೈಫ್ ಇರ್ಬೋದು, ನಿಮ್ಮ ಕರಿಯರ್, ಜಾಬ್ ಅಥವಾ ನಿಮ್ಮ ರಿಲೇಶನ್ಶಿಪ್, ಕಪಲ್ಸ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ, ಹೆಲ್ತ್ ಆಸ್ಪೆಕ್ಟ್ ಏನೇ ಇದ್ರೂ ಕೂಡ ಒಂದ್ಸಾರಿ ನನಗೆ ಕನ್ಸಲ್ಟ್ ಮಾಡಿ, ಖಂಡಿತ ನಿಮಗೆ ಒಂದು ಸೊಲ್ಯೂಷನ್ ವಿತ್ ರೆಮಿಡೀಸ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ಏನು ಬರ್ತಾ ಇದೆ. ಜುಲೈ ಫಸ್ಟ್ ವೀಕಲ್ಲಿ ಮಿಥುನ ರಾಶಿಯವರಿಗೆ ಯೂನಿವರ್ಸ್ ಏನು ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಫಸ್ಟ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ನಾನು ಚೆಕ್ ಮಾಡ್ತಾ ಇದ್ರೆ, ಏನಾದರೂ ಸಮಥಿಂಗ್ ಮಾಡಬೇಕು, ಲೈಕ್ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ಎಲ್ಲ ವಿಚಾರ ಏನೋ ಮಾಡ್ತಾ ಇದ್ದೀರಾ, ಬಟ್ ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಓಕೆ, ಅಲ್ಲಿ ಏನಾಗ್ತಾ ಇದೆ, ನಿಮ್ಮನ್ನ ನೀವೇ ಚೀಟ್ ಮಾಡ್ಕೊಳ್ತಾ ಇದ್ದೀರಾ. ಮಾಡಬೇಕು ಅಂತ ಪೂರಾ ತುಂಬಾ ತಲೆಯಲ್ಲಿದೆ, ಓಕೆ ಇದನ್ನ ಮಾಡ್ಲೇ ಬಿಡಬೇಕು ಅಂತ ಹೋಗೇ ಬಿಡಬೇಕು ನಾಳೆ ಎದ್ದು ಅಂತ ವಿಚಾರ ಮಾಡ್ತೀರಾ, ಆದ್ರೆ ಆಗ್ತಾ ಇಲ್ಲ. ಅಂದ್ರೆ ನೋಡೋಣ ಆಯ್ತು, 6 o'clock ಬೆಲ್ಲಿಡೋಣ ಆಯ್ತು, ಅದನ್ನ ಕಟ್ ಮಾಡಿ ಮತ್ತೆ ಮಕ್ಕೊಳ್ಳೋದು. ಈ ರೀತಿ ಚೀಟ್ ಮಾಡ್ತಾ ಇರೋದು ನಿಮ್ಗೇನೆ ನೀವು ಚೀಟ್ ಮಾಡ್ತಾ ಇದ್ದೀರಾ ಹೊರತು ಬೇರೆದವ್ರಿಗಲ್ಲ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಕೇರ್ಫುಲ್ ಆಗಿರಿ. ಇನಿಷಿಯೇಟಿವ್ ಏನಾದ್ರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇದು ಒಂದು ಸರಿಯಾದ ಸಮಯ, ಇನಿಷಿಯೇಟಿವ್ ತಗೊಳ್ಳಿ ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ ಫ್ಯೂಚರ್ ಅಲ್ಲಿ ಎಲ್ಲ ಚೆನ್ನಾಗಿದೆ, ಆ ರೀತಿ ತೊಂದರೆ ಅಂತ ಏನೂ ಇಲ್ಲ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಏನಾದ್ರೂ ಇತ್ತು ಅಂತಂದ್ರೆ, ಬಟ್ ಆ ರೀತಿ ಏನಾದ್ರೂ ನೀವು ಪ್ಲಾನಿಂಗ್ ಮಾಡ್ತಾ ಇದ್ರಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತಂದ್ರೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇಲ್ಲಿ ನೀವೇನಾದ್ರೂ ಇನಿಷಿಯೇಟಿವ್ ತಗೊಂಡ್ರೆ. ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಏನ್ ಕೊಡ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ, ಕನ್ಫ್ಯೂಸ್ ಯಾಕೆ ಆಗ್ತಾ ಇದ್ದೀರಾ ಅಂತ ಯೂನಿವರ್ಸಿಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಫ್ಕೋರ್ಸ್ ಆಗ್ತಾ ಇಲ್ಲ, ಯಾಕಂತಂದ್ರೆ ಅನ್ಕೊಳ್ತಾ ಇದ್ದೀರಾ ಒಂದು, ಮಾಡ್ತಾ ಇದ್ದೀರಾ ಒಂದು, ಹಾಗಾಗಿ ನಿಮ್ಗೆ ಬ್ಯಾಲೆನ್ಸಿಂಗ್ ಸಿಗ್ತಾ ಇಲ್ಲ. ಹಾಗಾಗಿ ಕನ್ಫ್ಯೂಷನ್ಸ್ ಇಂದ ಹೊರಗಡೆ ಬರಬೇಕು ಅಂತ ಯೂನಿವರ್ಸ್ ಕ್ಲಿಯರ್ ಆಗಿ ನಿಮ್ಗೆ ಗೈಡ್ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಅದನ್ನ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ. ಹಾಗಿದ್ರೆ ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಕರಿಯರ್ ಅಲ್ಲಿ ಏನ್ ಬರ್ತಾ ಇದೆ ಮಿಥುನ ರಾಶಿ ಅವರಿಗೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಕರಿಯರ್ ಲೈಫ್ ಮಿಥುನ ರಾಶಿ ಅವರಿಗೆ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದನ್ನ ನೋಡೋಣ. ಥ್ಯಾಂಕ್ ಯು. ಸೊ ಕರಿಯರ್ ಲೈಫಲ್ಲಿ ಇದಕ್ಕಿಂತ ಮುಂಚೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರಿ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಕ್ಲಾರಿಟಿ ಇದ್ದಿದ್ದಿಲ್ಲ ಏನ್ ಮಾಡಬೇಕು ಅಂತ ಹೇಳಿ. ತುಂಬಾ ಅಪಾರ್ಚುನಿಟೀಸ್ ಎಲ್ಲ ತುಂಬಾ ಇತ್ತು, ಬಟ್ ಯಾವುದು ನಿಮ್ ತಕ್ಕ ಯಾವುದು ಅಪಾರ್ಚುನಿಟೀಸ್ ತಗೋಬೇಕು ಮಾಡಬೇಕು ಅಂತ ಇದ್ರೂ ಕೂಡ ನಿಮ್ಗೆ ತಗೊಳ್ಳಿಕ್ ಆಗ್ಲಿಲ್ಲ ಅನ್ನುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ಪ್ರೆಸೆಂಟ್ ಅಲ್ಲಿ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ಅನ್ನುವಂಥದ್ದು, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರ್ತಾ ಇದೆ. ಸೊ ಈ ಸ್ಟೆಬಿಲಿಟಿ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದೆ. ಡಿಸ್ಟ್ರಾಕ್ಷನ್ಸ್ ಏನೂ ಇಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಕಂಟಿನ್ಯೂ ಆಗಿರಿ. ಡಿಸ್ಟ್ರಾಕ್ಷನ್ ನಿಮ್ಮ ಲೈಫ್ ಅಲ್ಲಿ ಬಂದ್ರೂ ಕೂಡ ನೀವು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಬರುತ್ತೆ, ಕೆಲವೊಂದ್ಸಾರಿ ನಾವು ತುಂಬಾ ಫೋಕಸ್ಡ್ ಆಗಿರ್ತೀವಿ, ಆ ಟೈಮಲ್ಲಿ ನಮ್ಗೆ ಈ ರೀತಿ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಯಾರಾದ್ರೂ ಬರ್ತಾರೆ, ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ ನಮ್ಮ ಒಂದು ಕರಿಯರ್ ಅಲ್ಲಿ, ನಮ್ಮ ಜಾಬ್ ಅಲ್ಲಿ. ಯಾಕಂತಂದ್ರೆ ಅವರ ಆಸ್ಪೆಕ್ಟ್ ಬೇರೆ ಇರುತ್ತೆ, ಹಾಗಾಗಿ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಬಟ್ ನೀವು ಸ್ಟೇಬಲ್ ಆಗಿರ್ಬೇಕು, ಆ ಒಂದು ಡಿಸ್ಟ್ರಾಕ್ಷನ್ ನಿಮ್ಮ ಲೈಫ್ ಅಲ್ಲಿ ತಗೊಂಡ್ ಬರಬಾರ್ದು. ಯೂನಿವರ್ಸ್ ಇಂದ ಬ್ಲೆಸಿಂಗ್ಸ್ ಬರ್ತಾ ಇದೆ, ಎನರ್ಜಿಯನ್ನ ಕ್ಲೈಮ್ ಮಾಡ್ಕೊಳ್ಳಿ. ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ ಬಂದಿದೆ ನಿಮ್ಗೆ. ಕರಿಯರ್ ವೈಸ್ ಎನರ್ಜಿ ಕ್ಲೈಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಈ ಒಂದು ಸ್ಟೆಬಿಲಿಟಿ ನೀವೇನ್ ಅನ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ, ಲೈಕ್ ಏನಾದ್ರೂ ಮನೆ ತಗೋಬೇಕು, ಜಾಗ ತಗೋಬೇಕು,
ಸಣ್ಣದೊಂದು ಏನಾದರೂ ವೆಹಿಕಲ್ ಪರ್ಚೇಸ್ ಮಾಡ್ಬೇಕಂದ್ರೂ ಕೂಡ ಇವಾಗ ನಿಮಗೆ ಒಂದು ಚಾನ್ಸ್ ಇದೆ, ಖಂಡಿತ ಅದು ಈಡೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇನ್ ಫ್ಯೂಚರಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಕಾರ್ಡ್ ಬಂದಿದೆ. ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ಬಂದಿದೆ. ಓಕೆ, ಫೈನಾನ್ಷಿಯಲಿ ನಿಮಗೆ ಒಂದು ಫ್ರೀಡಮನ್ನು ಕಂಡ್ಕೊಳ್ತಾ ಇದ್ದೀರಾ. ಯಾಕಂತಂದ್ರೆ ಇಲ್ಲಿ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ ಆಲ್ರೆಡಿ. ಸೊ ಇನ್ ಫ್ಯೂಚರಲ್ಲಿ ನಿಮಗೆ ಸ್ಟೆಬಿಲಿಟಿ ಬರ್ತಾ ಇದೆ. ಅದನ್ನೇ ಹೇಳಿದ್ನಲ್ವಾ, ಸ್ಟೆಬಿಲಿಟಿ ಕಾಣ್ತಾ ಇದ್ದೀರಾ ನೀವು. ತುಂಬಾ ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ರಿಸಲ್ಟ್ ಬರ್ತಾ ಇದೆ. ಓಕೆ, ಇದೇನೋ ಅನ್ಕೊಂಡ ತಕ್ಷಣ ಆಗುತ್ತೆ ಅಂತ ಅಲ್ಲ. ಲಿಟ್ರಲಿ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಅನ್ಕೊಳ್ತಾ ಇದ್ದೀರಾ ಈ ರೀತಿ ನಾನು ಮಾಡಬೇಕು, ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕು, ಅದೇ ರೀತಿ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಪ್ಲಾನಿಂಗ್ಸ್ ಏನ್ ಮಾಡ್ತಾ ಇದ್ದೀರಾ, ಡಿಸಿಪ್ಲಿನ್ ಏನ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ರಿಸಲ್ಟ್ ಬರ್ತಾ ಇದೆ. ಈ ಲೆವೆಲ್ ಅನ್ನ ರೀಚ್ ಮಾಡಬೇಕು ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಓಕೆ, ಸೊ ಇಲ್ಲಿ ತುಂಬಾ ಹಾರ್ಡ್ ವರ್ಕ್ದ ಅವಶ್ಯಕತೆ ಇರುತ್ತೆ. ಆ ವರ್ಕ್ ಅನ್ನ ನೀವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಅದು ಪಾಸಿಬಲ್ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ಮೇ ಬಿ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇರುವಂತದ್ದು, ನಿಮ್ಮ ಒಂದು ಏನು ಪ್ರೊಫೆಷನ್ ಅಥವಾ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್ ಅನ್ನ ನೀವೇನಾದ್ರೂ ಅನ್ಕೊಳ್ತಾ ಇದ್ದೀರಾ, ಬೇರೆ ಒಂದ್ ಕಡೆ ಏನಾದ್ರೂ ನೀವು ಎಸ್ಟಾಬ್ಲಿಷ್ ಮಾಡಬೇಕು, ಎಕ್ಸ್ಪಾನ್ಷನ್ ಮಾಡಬೇಕು, ತಲೆಯಲ್ಲಿರುತ್ತೆ ನೋಡಿ. ಇವಾಗ ನೀವು ಈಗ ಯಾವ ಏರಿಯಾದಲ್ಲಿ ಇದ್ದೀರಾ ಅಲ್ಲಿ ನೀವು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂದ ನಂತರ ನಿಮ್ಗೆ ಇರುತ್ತೆ ಇನ್ನೂ ನಾನು ಏನಾದ್ರೂ ಬೇರೆ ಮಾಡಬೇಕು ಅಂತ ಹೇಳಿ. ಆ ಮಾಡುವಂತ ಕರೆಕ್ಟ್ ಆಗಿ ಇರುವಂತ ಟೈಮ್ ಇವಾಗ ಬಂದಿದೆ. ಯಾಕಂತಂದ್ರೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಎಲ್ಲ ರೀತಿ ಪಾಸಿಬಿಲಿಟೀಸ್ ಇದೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ. ಹಾಗಾಗಿ ನಿಮ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಅವಶ್ಯಕತೆ ಇದೆ, ಎಲ್ಲ ಒಂದು ವಸ್ತುವಿನ ಅವಶ್ಯಕತೆ ಏನಿದೆ ಅದು ಎಲ್ಲ ನಿಮ್ಗೆ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಆಮೇಲೆ ನಿಮ್ಮ ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಇದೆ. ಸುಮ್ನೆ ಬಂತು ದುಡ್ಡು ಅಂತ ಎಲ್ಲೋ ಒಂದ್ ಕಡೆ ಖರ್ಚು ಮಾಡ್ಬೇಕು ಈ ರೀತಿ ಏನೂ ಇರೋದಿಲ್ಲ. ಅದನ್ನ ಕರೆಕ್ಟ್ ಆಗಿ ಪ್ರಾಪರ್ ವೇ ಅಲ್ಲಿ ಎಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನಿಂಗ್ಸ್ ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಗೆ ಏನಾಗ್ತಾ ಇದೆ, ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನೀವೇನಾದ್ರೂ ಅನ್ಕೊಳ್ತಾ ಇದ್ದೀರಾ ಬೇರೆ ಒಂದ್ ಕಡೆ ಎಲ್ಲಾದ್ರೂ ನಿಮ್ಮ ಒಂದು ಜಾಬ್ ಕರಿಯರ್ ಅನ್ನ ಸೆಟ್ ಮಾಡ್ಬೇಕು, ಬಿಸ್ನೆಸ್ ಅನ್ನ ಇನ್ನೂ ಎಕ್ಸ್ಪಾನ್ಷನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ರೆ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬಹುದು. ತುಂಬಾ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಯಾರಿಗಾದ್ರೂ ಕೇಳ್ಕೊಂಡು ಇದನ್ನ ನೀವೇನಾದ್ರೂ ಮಾಡಿದ್ದೇ ಆಯ್ತು ಅಂತಂದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಹಾಗಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಮಿಥುನ ರಾಶಿಯವರಿಗೆ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಅನ್ನ ಚೆಕ್ ಮಾಡೋಣ ಏನಿದೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ರಿಲೇಶನ್ಶಿಪ್ ವೈಸ್ ನೋಡಿದಾಗ ತುಂಬ ಪೀಕ್ ಲೆವೆಲ್ ರಿಲೇಶನ್ಶಿಪ್ ಅನ್ನ ಎಂಜಾಯ್ ಮಾಡ್ತಾ ಇದ್ರಿ. ಬಟ್ ಇವಾಗ ನಿಮ್ಮ ತಲೆಯಲ್ಲಿ ಏನಿದೆ ಅಂತಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ರಿಜಿಡ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ನನ್ನನ್ನೇ ಕೇಳಿ ಯಾಕೆ ಮಾಡ್ತಾ ಇಲ್ಲ, ಪ್ರತಿಯೊಂದರಲ್ಲಿನೂ ನಾನು ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನನ್ನನ್ನು ಯಾಕೆ ಕೇಳಲಿಲ್ಲ, ನಾನು ಹೇಳಿದಾಗ ಯಾಕೆ ಕೇಳ್ತಾ ಇಲ್ಲ, ನನ್ನ ಒಂದು ಒಪಿನಿಯನ್ ಯಾಕೆ ತಗೊಳ್ಳಿಲ್ಲ, ಏನಾದರೂ ಮಾಡಬೇಕು ಅಂದರೆ ಎಲ್ಲಾದರೂ ಹೋಗ್ಬೇಕಂದ್ರೆ ನನಗೆ ಯಾಕೆ ಕೇಳಲಿಲ್ಲ. ಸೊ ಈ ರೀತಿ ಮೈಂಡ್ ಸೆಟ್ ಅನ್ನ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೀವು ಆ ರೀತಿ ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಇನ್ ಫ್ಯೂಚರ್ ಅಲ್ಲಿ ಇದರಿಂದಾಗಿ ನಿಮ್ಗೆ ಕಾನ್ಫ್ಲಿಕ್ಟ್ ಆಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ, ನಿಮ್ಮಲ್ಲೇನೆ ಜಗಳ ಶುರು ಆಗುತ್ತೆ. ಯೂನಿವರ್ಸ್ ಹೇಳ್ತಾ ಇದೆ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಲ್ವಾ, ಆ ಮೈಂಡ್ ಸೆಟ್ ಇಂದ ನೀವು ಹೊರಗಡೆ ಬರಬೇಕು. ನೀವ್ಯಾಕೆ ಆ ರೀತಿ ಅನ್ಕೋತೀರಾ, ನನ್ನೇ ಕೇಳಬೇಕು ಏನಿದ್ರು ನನ್ನ ಜೊತೆಗೆ. ಯಾಕಂದ್ರೆ ನೋಡಿ, ನಿಮ್ಮ ಪಾರ್ಟ್ನರ್ ಆಸ್ಪೆಕ್ಟ್ ಏನಿದೆ ಅದನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಳೋವಂಥದ್ದು ಇಂಪಾರ್ಟೆಂಟ್ ಇದೆ. ಆಸ್ಪೆಕ್ಟ್ ಅನ್ನ ಚೆಕ್ ಮಾಡಿ. ಓಕೆ, ನೀಡಿತ್ತು ಅಂತಂದ್ರೆ ಅವರು ಹೇಳ್ತಾರೆ, ಇಲ್ಲ ಅಂತಂದ್ರೆ ಓಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಮಾಡಿ. ಇಲ್ಲಿ ಸಪೋರ್ಟ್ ಬರ್ತಾ ಇಲ್ಲ. ಸೊ ಇದರಿಂದಾಗಿ ನಿಮ್ಗೆ ಏನಾಗುತ್ತೆ, ಬರುವಂತ ದಿನಗಳಲ್ಲಿ ಸ್ವಲ್ಪ ಜಗಳ ಆಗುವಂತ ಚಾನ್ಸಸ್ ಬರ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಏನ್ ಮಾಡಬೇಕು,
ಸ್ವಲ್ಪ ಅಂಥ ಸಿಚುವೇಶನನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ, ಕನ್ಫ್ಯೂಷನ್ಸಿಂದ ಹೊರಗಡೆ ಬನ್ನಿ. ಸೊ ಎಲ್ಲಾನು ಒಳ್ಳೇದಾಗತ್ತೆ. ಹೌದಾ? ಹಾಗಿದ್ರೆ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಏನು ಕೊಡ್ತಾ ಇದೆ? ಇಂಪಾರ್ಟೆಂಟ್ ಇದೆ. ಯಾರಾದರೂ ನಿಮ್ಮ ಲೈಫಲ್ಲಿ ಬರುವಂಥವ್ರು, ಮೇ ಬಿ ನಿಮ್ಮ ನಿಮ್ಮ ಲೈಕ್ ಕಾಲೇಜ್ ಅಥವಾ ಸ್ಕೂಲ್ ಫ್ರೆಂಡ್ಸ್ ಯಾರಾದರೂ ನಿಮಗೆ ಭೇಟಿಯಾಗುವಂಥ ಸಿಚುವೇಶನ್ ನನಗೆ ಕಾಣ್ತಾ ಇದೆ, ಬರ್ಬೋದು. ಯಾರಾದರೂ ಬರೋ ಅಂಥದ್ದು ಅಥವಾ ಫ್ರೆಂಡ್ಸ್ ಜೊತೆಗೆ ಸೇರಿ ಏನಾದರೂ ಪಾರ್ಟಿ ಮಾಡುವಂಥ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಒಂದು ಸೆಲೆಬ್ರೇಷನ್ ಬರ್ಲಿಕ್ಕೆ ಹೋಗ್ತಾ ಇದೆ ಮುಂದೆ, ಅದನ್ನು ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಅದನ್ನು ಆ ರೀತಿ ಲೈಫನ್ನು ಎಂಜಾಯ್ ಮಾಡಿ. ನಿಮ್ಮನ್ನು ನೀವು ತುಂಬ ರಿಸ್ಟ್ರಿಕ್ಟೆಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ನಿಮ್ಮ ಮೈಂಡ್ಸೆಟ್ ಅಷ್ಟೇ ಇರುತ್ತೆ. ಸೊ ಬೇರೆದವ್ರ ಪ್ರಾಸ್ಪೆಕ್ಟಿವನ್ನು ನೀವು ಅರ್ಥ ಮಾಡ್ಕೊಂಡಾಗ ಅವ್ರು ಯಾವ ರೀತಿ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಆಗೋದಿಲ್ಲ. ಸೊ ಯೂನಿವರ್ಸ್ ಅದನ್ನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ. ಇಂಟೆನ್ಷನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಕರಿಯರ್ ವೈಸ್ ತುಂಬ ಚೆನ್ನಾಗಿದೆ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಏನೋ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ, ಬಟ್ ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ತುಂಬ ಪಾಸಿಟಿವ್ ಆಗಿರುವಂಥ ಕೆಲವೊಂದಿಷ್ಟು ಕಾರ್ಡ್ಸ್ ನನಗೆ ಕಾಣ್ತಾ ಇದೆ. ಹಾಗಾಗಿ ಎನರ್ಜಿ ಕ್ಲೇಮ್ ಕೂಡ ಮಾಡಿ. ನಾನು ಇವಾಗ ರೆಕಾರ್ಡ್ ಮಾಡ್ತಾ ಇರೋಂಥ ಟೈಮಲ್ಲಿ ಎನರ್ಜಿ ಕ್ಲೇಮ್ ಹೇಳ್ತಾ ಇದ್ದೆ. ಸೊ ಲಿಟ್ರಲಿ ನನ್ನ ಫೋನಲ್ಲಿ ಟೈಮಿಂಗು 11:11 ಅಂತ ಹೇಳಿ. ಓಕೆ, ಸೊ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.